ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಿದ್ದೀರೋ ದಯವಿಟ್ಟು ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಾನು ನಮ್ಮ ಅಮ್ಮ ನನ್ನ ತಂಗಿ ಎಲ್ಲಿ ಬಂದಿದ್ದೀವಿ ಅಂದರೆ ಮಂಡ್ಯ ಹತ್ರ ಇರೋ RJ ರೆಸಾರ್ಟ್ಗೆ ಬಂದಿದ್ದೀವಿ ಗೈಸ್. ಸೊ ಎಂಟ್ರೆನ್ಸ್ ಹೀಗಿದೆ ನೋಡಿ. ಇಲ್ಲಿ ಬ್ಲ್ಯಾಕ್ ಲೇಬಲ್ ಅಂತ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ಹಾಕ್ಬಿಟ್ಟಿದ್ದಾರೆ. ಇವಾಗ ನಾವು ರೆಸಾರ್ಟ್ ಒಳಗಡೆ ಹೋಗ್ತಾ ಇದ್ದೀವಿ. ಲಾಚೆ ಅಂತೂ ವ್ಯೂ ಸಖತ್ತಾಗಿದೆ ಗೊತ್ತಾ. ಬಂದಿದ ತಕ್ಷಣ ನಾವು ಪಿಕಾಕ್ನ ನೋಡಿದ್ರಿ. ಸೊ ಇವಾಗ ರೆಸಾರ್ಟ್ ಎಲ್ಲ ಹೇಗಿದೆ ಏನು ಅಂತ ಫುಲ್ ಡೀಟೇಲಾಗಿ ಹೇಳ್ತೀನಿ. ಬನ್ನಿ ಲೆಟ್ಸ್ ಗೋ ಗೈಸ್. ಇವಾಗ ನಾವು ರೆಸಾರ್ಟ್ ಮುಂದೆ ಇದ್ದೀವಿ. ರೆಸಾರ್ಟ್ ನೋಡಿ RJ ರೆಸಾರ್ಟ್ ಅಂತ. ಇಲ್ಲಿ ಮುಂದೆನೇ ಇಲ್ಲಿ ಚಾನಲ್ ಇದೆ ನೋಡಿ. ಇಷ್ಟು ನೀರು ಎಷ್ಟು ಹರಿತಾ ಇದೆ ಅಂತ ನೋಡಿ. ಮಳೆ ಕೂಡ ಬರ್ತಿದೆ. ವೆದರ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಇವಾಗ ನಾವು ರೆಸಾರ್ಟ್ ಒಳಗಡೆ ಹೋಗ್ತಾ ಇದ್ದೀವಿ. ಸೆಂಟ್ರಿ ಆದಂಗೆ ಇಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ. ಇಲ್ಲಿ ರಿಸೆಪ್ಷನ್ ಇದ್ರೆ ಇಲ್ಲಿ ನಾವು ಅಮ್ಮ ಟ್ಯಾಗ್ ತೊಗೊಂಡು ರೆಡಿಯಾಗಿ ನಿಂತ್ಕೊಂಡಿದ್ದಾರೆ. ನನ್ನ ತಂಗಿ ನಾನು ಕಟ್ಟಕ್ಕೆ ರೆಡಿಯಾಗಿ ನಿಂತ್ಕೊಂಡಿದ್ದಾಳೆ. ಹಾಯ್ ಮಮ್ಮಿ. ಫುಲ್ ಖುಷಿಯಾಗಿದೆ ರೆಸಾರ್ಟ್ ಬಂದಿದ್ದೀವಿ ಅಂತ. ಸೊ ಆಟೋ ಮಾಡ್ಕೊಂಡು ಬಂದಿದ್ವಿ. ಅದೆಲ್ಲ ಇನ್ಮೇಲಿಂದ ಟ್ರಾವೆಲಿಂಗ್ ಜಾಸ್ತಿ ತೋರಿಸ್ಬಾರ್ದು ಅಂತ ಅಂದ್ಕೊಂಡಿದ್ದೀವಿ. ಬರೀ ಟ್ರಾವೆಲಿಂಗ್ದೇ ಆಗೋಗುತ್ತೆ ನಮ್ಮದ್ರಲ್ಲಿ ಅಂತ. ಸೊ ಇಲ್ಲಿ ವೇಟ್ ಮಾಡೋಕ್ಕೆ ಒಂದು ಚಿಕ್ಕದಾಗಿರೋದು ಚೆನ್ನಾಗಿರೋ ಪ್ಲೇಸ್ ಇದೆ ಗೈಸ್. ಇಲ್ಲಿ ನೋಡಿ. ಸೊ ಪಾರ್ಕಿಂಗ್, ಗಾಡಿಗಳ ಪಾರ್ಕಿಂಗ್ ಎಲ್ಲ ಈ ಕಡೆ ಇದೆ. ಇವಾಗ ಎಂಟ್ರಿ ಆ ಕಡೆ ಅಂತೆ ಮಮ್ಮಿ. ಆ ಕಡೆ ಅನಿಸುತ್ತೆ. ಅಲ್ಲಿ ಸಾಂಗ್ ಎಲ್ಲ ಕೇಳಿಸಿದೆ. ಮೇ ಬಿ ರೈನ್ ಡ್ಯಾನ್ಸ್ ಅನಿಸುತ್ತೆ. ಇವಾಗ ಅಲ್ಲಿಗೋಗೋಣ. ಸೊ ನನಗೆ ಇದು ಟೈಗರ್ ಸ್ವಾಗತ ಮಾಡ್ತಿದೆ ಗೈಸ್. ಇಲ್ಲಿ ಎತ್ತುಗಳು ಸ್ವಾಗತ ಮಾಡ್ತಾ ಇದೆ. ತೋರಿಸ್ತೀವಿ ಅದನ್ನ. ಇನ್ನು ಅಷ್ಟು ದೂರ ತಿರ್ಗ್ಸಕ್ಕಾಗಲ್ಲ ಇರೋ ಕ್ಯಾಮ್ರಾ. ಪರವಾಗಿಲ್ಲ ತೋರಿಸು. ಮಾಳಿಗೆ ಮನೆ. ಮಾಳಿಗೆ ಮನೆ ಇದು ಎಂಟ್ರೆನ್ಸ್ ಆಗ್ತಾ ಇದ್ದಂಗೆ ನಮ್ಮ ರೂಮ್. ಚೆನ್ನಾಗಿದೆ. ಇದು ಕಾಸು ಚೆನ್ನಾಗಿಲ್ಲ, ಎಲ್ಲದಕ್ಕಿಂತ ಕಮ್ಮಿ ಇದು ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ಹಳೇ ಕಾಲ ಇದ್ದದ್ದು ಬಂದಿರೋ ಥರ ಅನಿಸ್ತಾ ಇದೆ ನನಗೆ. ತೋರಿಸಿದ್ದು ಮಳೆಗೆ ಮನೆ ಅಂತ ತೋರಿಸಿದ್ದೀನಿ ಅಮ್ಮ. ಗಾಯ್ಸ್ ಇಲ್ಲಿ ಸುತ್ತಮುತ್ತ ಎಲ್ಲ ಬರೀ ಸಪೋಟನೇ ಐತೆ. ನನಗೂ ನನ್ನ ತಂಗಿಗೆ ಇಷ್ಟ. ಎಲ್ಲ ಗಿಡದಲ್ಲಿ ನೋಡ್ಕೊಂಡು ಬರ್ತೀವಿ. ನನ್ನ ತಂಗಿ ನಂಗೆ ಟ್ಯಾಗ್ ಕಟ್ತಾ ಇದ್ದಲ್ಲ ಗೈಸ್. ನಾನು ಕಟ್ತೇನೆ ನಿನಗೆ ನೋಡಿ. ನಾನು ಬ್ಯಾಗ್ ಎತ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗಬೇಕು. ಇವಳು ಆರಾಮಾಗಿ ಹಿಂಗೆ ಓಡಾಡ್ಕೊಂಡು ಇರ್ತಾಳೆ. ಇವಾಗ ಇಬ್ಬರು ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ. ಆಚೆ ಮಳೆ ಬರ್ತೈತೆ ಅಂತ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಮಮ್ಮಿ ಮಳೆ ಬರ್ತೈತಲ್ಲ, ಹೆಂಗೆ ಮಾಡೋದು? ಟೀ ಕುಡಿಯೋಕೆ ಹೋಗೋಣ. ಸೊ ಆ ಕಡೆ ಡೈನಿಂಗ್ ಹೆಂಗಿದೆ ಏನು ಅಂತೆಲ್ಲ ನೀಟಾಗಿ ನೋಡೋಣ. ರೂಮ್ ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳೋಣ. ಇನ್ನೇನು ಮಾಡೋದು. ನಮ್ಮ ಮಮ್ಮಿ ಯಾವ ಚಿಕ್ಕ ರೂಮಿಗೆ ಕರ್ಕೊಂಡು ಬಂದ್ಬಿಟ್ಟೈತೆ. ಕಾಸು ಕಮ್ಮಿ ಅಂದ್ಬಿಟ್ಟು ಕಂಜೂಸ್ ಬಿಡಬಾರ್ದು ಮಮ್ಮಿ. ಗಾಯ್ಸ್ ಅಮ್ಮ ನಾಯಿ. ಗಾಯ್ಸ್ ಇದು ರೋಪ್ ಆ್ಯಕ್ಟಿವಿಟೀಸ್ಗೆ ಅಂತ ಈ ಏರಿಯಾ ಇದೆ. ಇನ್ನು ಆ ಕಡೆ ಕುತ್ಕೊಂಡು ವೆಯ್ಟ್ ಮಾಡೋಕ್ಕೆ ಅಂತ ಟೇಬಲ್ಸ್ ಎಲ್ಲ ಹಾಕಿದ್ದಾರೆ. ಸೊ ಊಟ ಮಾಡೋಕ್ಕೆ ಅಂತಲೇ ಇರುತ್ತೆ. ಮತ್ತು ಇಲ್ಲಿ ನೋಡಿ ಫೋಟೋಶೂಟ್ಗೆ ಒಳ್ಳೆ ಸ್ಪಾಟ್ ಗೈಸ್ ಈ ರೆಸಾರ್ಟ್ ಬಂದ್ಬಿಟ್ಟು. ಈ ಕಡೆ ಉಯ್ಯಾಲೆ ನೋಡಿ ಹೆಂಗಿದೆ ಅಂತ. ಸೊ ಇಲ್ಲಿ ಮಾತ್ರ ಸಪ್ರೇಟ್ ಏರಿಯಾ ಅಂತ ಇರೋದು. ಈ ಕಡೆ ಎಲ್ಲ ಸಪ್ರೇಟ್ ರೂಮ್ಸ್ಗೆ ಸಪ್ರೇಟ್ ಆಗಿದೆ. ಇಲ್ಲಿ ಬುಲ್ ಇದೆ ಬೇಬಿ. ಇಲ್ಲ ನೋಡಿ ಬುಲ್ ರೈಡ್ ಇದೆ ಇಲ್ಲಿ. ಸೊ ಇದನ್ನೆಲ್ಲ ನಾಳೆ ಆಡ್ತೀವಿ. ಆ್ಯಕ್ಚುಲಿ ಇವಾಗ ಆಲ್ರೆಡಿ ಟೈಮ್ 5 o'clock ಆಗಿದೆ. ಮಳೆ ಬೇರೆ ಬರ್ತಿದೆ ಸುಮ್ಮನೆ ಯಾಕೆ ಅಂತ. ಇವಾಗ ಫುಲ್ ರೆಸಾರ್ಟ್ ಮಾತ್ರ ಹೇಗಿದೆ ಏನು ಅಂತ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್. ಈ ರೆಸಾರ್ಟಲ್ಲಿ ಸ್ಪಾ ಕೂಡ ಇದೆ. ಸೊ ಇಲ್ಲಿ ರೈನ್ ಡ್ಯಾನ್ಸ್ ನಡೀತಿದೆ, ಅದೇ ಸೌಂಡು. ಗೈಸ್ ಲೈನ್ ಇದೆಲ್ಲ, ಐ ಥಿಂಕ್ ಇದು ಜಿಪ್ ಲೈನ್ ಇರುತ್ತೆ. ಇಲ್ಲಿ ಕ್ರಿಕೆಟ್ ಆಡೋಕ್ಕೂ ಜಾಗ ಇದೆ ಗೈಸ್ ಈ ರೆಸಾರ್ಟಲ್ಲಿ. ಸೊ ಇಲ್ಲಿ ರೈನ್ ಡ್ಯಾನ್ಸ್ ಮುಂದೆನೇ ಇವೆಲ್ಲ ಇರೋದು. ಇವಳ ಜೊತೆ ಆಡಿದ್ರೆ ಬರೀ ಬಾಲ್ ಎತ್ಕೊಂಡು ಓಡಾಡ್ತಾ ಇರ್ಬೇಕು ಅಷ್ಟೇ ನಾನು. ಗೈಸ್ ಈ ಕಡೆ ಸಪ್ರೇಟ್ ರೂಮ್ಸ್ ಇದೆ. ಇದಕ್ಕೆಲ್ಲ ಬೇರೆ ಕಾಸ್ಟ್. ಅಮ್ಮ ಕಡಿಮೆ
ಖರ್ಚಲ್ಲಿ ಆರಾಮಾಗಿ ಎಂಜಾಯ್ ಮಾಡಿ ಬರೋಣ ಅಂತ ಬುಕ್ ಮಾಡಿದ್ರು. ಇವಾಗ ಬಂದಿದ್ವಿ, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಆಗಬೇಕು ಅಲ್ವೇ ಬೇಬಿ. ಗೈಸ್ ಇದು ಅಂಬಿ ವಿಲಾ ಅಂತೆ. ನಮ್ಮ ಅಮ್ಮ ಹೇಳ್ತಾ ಇದ್ದಾರೆ ಫ್ಯಾಮಿಲಿ ಜೊತೆ ಬಂದಾಗ ಇಲ್ಲಿ ಇರಬೇಕು ಅಂತ. ಹೆಂಗಿದೆ ಮಮ್ಮಿ ರೆಸಾರ್ಟು? ರೆಸಾರ್ಟ್ ಚೆನ್ನಾಗೈತೆ, ದೊಡ್ಡದು ಜಾಸ್ತಿ. ಎಷ್ಟು ಎಕರಲ್ಲಿ ಇರೋದಿದು? 14 ಎಕರ್ಸ್ ಇದೆ ಇದು. ಸೊ ಇದು ಈ ಕಡೆ ಫೋಟೋಶೂಟ್ಗೆ ಅಂತ ಸಪ್ರೇಟ್ ಇಕ್ತಲೆ ನೋಡ್ಕೋ. ಸೊ ಇವಾಗ ನಾವು ಫೋಟೋಶೂಟ್ ಏರಿಯಾಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಈಗಲ್ಲಿ ನೋಡಿ ಮುಂದೆ ಎಷ್ಟು ಸಖತ್ತಾಗಿದೆ. ಆ್ಯಕ್ಚುಲಿ ಇದು ಫೋಟೋಶೂಟ್ಗೆ ಅಂತ ಸಪ್ರೇಟಾಗಿ ಇಕ್ಕಿದ್ದಾರೆ. ಪ್ರೀ ವೆಡ್ಡಿಂಗ್ ಶೂಟ್ ಇರೋದು ಆರಾಮಾಗಿ ಬಂದು ಮಾಡಿಸ್ಕೊಬೋದು. ಇಲ್ಲಿ ನೋಡಿ ಲವ್ ಅಂತಿದೆ, ಆರಾಮಾಗಿ ಫೋಟೋಶೂಟ್. ಆ್ಯಕ್ಚುಲಿ ನನಗಂತೂ ಪ್ಲೇಸ್ ತುಂಬ ಇಷ್ಟ ಆಯಿತು. ಸೊ ಈ ಥರ ಲೊಕೇಶನಲ್ಲಿ ಒಂದು 2-3 ಪ್ಲೇಸಸಲ್ಲಿ ಈ ಥರ ಲೊಕೇಶನಲ್ಲಿದೆ. ತುಂಬ ಚೆನ್ನಾಗಿದೆ. ನನ್ನ ತಂಗಿ ಮೇಲೆ ಹೋಗಿ ನೋಡ್ಕೊಂಬರ್ತಾರಂತ, ನೋಡ್ಕೊಂಬರಲಿ. ಈ ಥರ ಹಳ್ಳಿ ಥರದ್ದು ಇದೆ. ಹಳ್ಳಿ ಬಟರ್ಫ್ಲೈ ಈ ಕಡೆ ನೋಡಿ ಫುಲ್ ಕಂಪ್ಲೀಟ್ ಹಳ್ಳಿ ಥರದ್ದು. ಏನಾದರೂ ಹೇಳು. ಇದು ಡೈನಿಂಗ್ ಹಾಲ್. ಈ ಕಡೆ ಫುಡ್ ಟೈಮಿಂಗ್ಸ್ ಎಲ್ಲ ಹಾಕಿದ್ದಾರೆ. ಬ್ರೇಕ್ಫಾಸ್ಟ್, ಲಂಚ್, ಸ್ನ್ಯಾಕ್ಸ್, ಡಿನ್ನರು. ಸೊ ಇವಾಗ ಸ್ನ್ಯಾಕ್ಸ್ ನಾನು ಹೋಗ್ತಾ ಇದ್ದೀವಿ. ಬನ್ನಿ. ಸ್ನ್ಯಾಕ್ಸ್ಗೆ ಕ್ಯಾಪ್ಸಿಕಮ್ ಬಜ್ಜಿ, ಕಾಫಿ ಕುಡಿತಾ ಇದ್ದೀವಿ. ಮತ್ತು ಆಲೂಗಡ್ಡೆ ಬಜ್ಜಿ ತಾನೇ, ಆಲೂಗಡ್ಡೆ ಬಜ್ಜಿ ನನ್ನ ತಂಗಿಗೆ ಇಷ್ಟ ಅಂತ ಫುಲ್ ಅದು ಹಾಕ್ಕೊಂಡು ನನಗೆ ಮತ್ತೆ ಇದು ಹಾಕಿದ್ದಾಳೆ. ನಾವು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಅಲ್ಲಿ ಬರೋಷ್ಟಕ್ಕೆ ನಮ್ಮ ಅಮ್ಮ ಆಲ್ರೆಡಿ ಖಾಲಿ ಮಾಡಿ 2 ಕಪ್ಸ್ ಕಾಫಿ ಇಟ್ಕೊಂಡು ಕುಡಿತಾ ಇದ್ದಾರೆ. ಹೆಂಗಿದೆ ಮಮ್ಮಿ? ಏನೋ ಪರವಾಗಿಲ್ಲ. ಅವಳು ಚೆನ್ನಾಗಿಲ್ಲ ಅಂತೆ ಕಾಫಿ. ಅವಳು ಕಾಫಿ ಅಂತ ಇಷ್ಟ. ಇತ್ತಿಂದ ಚೆನ್ನಾಗಿದೆಯಾ ಇದು? ಇದು ಚೆನ್ನಾಗಿದೆ ಅಂತ ಕಾಫಿ ಸುಮಾರು ಅಂತೆ ಗೈಸ್. ನಾನು ತಿಂದ್ಬಿಟ್ಟು ಹೇಳ್ತೀನಿ ಗೈಸ್. ಕಾಫಿ ಅಂತೂ ತುಂಬ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು ಗೈಸ್. ನಮ್ಮ ರೂಮ್ಗೆ ಹೋಗೋದಕ್ಕೆ ದಾರಿ ಇದು. ಇಲ್ಲಿ ನೋಡಿ, ಇದು ಗ್ಲಾಸ್ ಹೌಸ್ ಅಂತ ಯಾರೋ ಮಾರ್ಕ್ಸ್ ಹಾಕಿರ್ತಾರೆ. ಅಲ್ಲೊಂದಿದೆ, ಮತ್ತು ಅಲ್ಲೊಂದಿದೆ. ಕ್ಯಾಮ್ರಾದಲ್ಲಿ ಕಾಣಿಸ್ತಿಲ್ಲ ಅನಿಸುತ್ತೆ. ಅಲ್ಲೊಂದಿದೆ, ಮತ್ತು ಅಲ್ಲೊಂದಿದೆ, ಅದರಿಂದ ಇನ್ನೊಂದಿದೆ. ಇದು ಗ್ಲಾಸ್ ಹೌಸ್. ಸೊ ನನ್ನ ತಂಗಿ ನೋಡಿ ಆಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ. ಆಡೋಕ್ಕೆ ಆಗ್ತಾಯಿಲ್ಲ ಅಂತ ಅವಳ ಕೈಯಲ್ಲಿ. ಹುಷಾರಾಗಿ ಆಡಬೇಕು. ತೋರ್ಸಮ್ಮ ಎಲ್ಲಿ. ಈಗ ಇವಾಗ ನಾವು ನೈಟ್ ಫೈರ್ ಕ್ಯಾಂಪ್ಗೆ ರೆಡಿ ಆಗಿದ್ದೀವಿ. ಆ್ಯಕ್ಚುಲಿ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಸಿಂಪಲ್ ಆಗಿದೆ, ಬಟ್ ಚೆನ್ನಾಗಿದೆ ಅನಿಸ್ತಿದೆ ಅಲ್ಲ ಬೇಬಿ? ಚೆನ್ನಾಗಿದೆ. ಸೊ ಲೈಟಿಂಗ್ಸ್ ಎಲ್ಲ ನೋಡಿ ಗಾಯ್ಸ್. ಇಲ್ಲಿ ನಾಯಿಗಳೆಲ್ಲ ಬೊಗಳ್ತೈತೆ. ನಾಯಿಗಳು ನಮ್ಮ ಅಕ್ಕನೇ ನೋಡಿ ಬೊಗಳ್ತಾ ಇರೋದು ಗಾಯ್ಸ್. ಅದೇ ಭೂತ ಬಂದಿದೆ ಅಂತ ನೋಡಿ ಹೆಂಗ್ ಮಾತಾಡ್ತಾಳೆ ಅವಳು. ಇವಳ ಮಕ್ಕಕ್ಕೆ ಲೈಟ್ ಬರಲಿ ಅಂದರೆ ಟಾರ್ಚ್ ಲೈಟ್ ಬೇರೆ ಹಾಕಬೇಕು. ತಂಗಿ ಅಕಸ್ಮಾತ್ ಮಾಡೋಕ್ಕಾಗಲ್ಲ. ಸೊ ಇವಾಗ ನಾವು ಓಡಾಡ್ತಾ ಇದ್ದೀವಿ. ಕತ್ತಲಲ್ಲಿ ನಾಯಿಗಳು ಬೇರೆ ಜಾಸ್ತಿ ಬೊಗಳ್ತೈತೆ ಗಾಯ್ಸ್. ಆ್ಯಕ್ಚುಲಿ ನಾವು ಆ ರೂಮಲ್ಲಿ ಇದ್ವಿ. ನಾವು 3 ಜನರಿಗೆ ಐ ಥಿಂಕ್ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಇವಾಗ ನಾವು ಗ್ಲಾಸ್ ಹೌಸ್ಗೆ ಹೋಗ್ತಾ ಇದ್ವಿ. ಆ ರೂಮ್ ಹೇಗಿದೆ ಅಂತ ನೋಡೋಣ ಬನ್ನಿ. ಹೇ ಗಾಯ್ಸ್, ನಮ್ಮ ರೂಮ್ ಇದೆ, ಚೇಂಜ್ ಮಾಡಿರೋದು. ನಾವು ಗ್ಲಾಸ್ ಹೌಸಲ್ಲಿದ್ದೀವಿ ಇವಾಗ. ಗ್ಲಾಸ್ ಹೌಸ್ ರೂಮ್ ಹೇಗಿದೆ ಅಂತ ನಾನು ತೋರಿಸ್ತೀನಿ. ಸೊ ಕಂಪ್ಲೀಟಾಗಿ ಗ್ಲಾಸ್ ಇದೆ. ಸ್ಕ್ರೀನ್ಸ್ ಎಲ್ಲ ನನ್ನ ತಂಗಿ ಫೋನಲ್ಲಿ ಮುಳುಗೋಗಿದ್ದಾಳೆ. ಬಾತ್ರೂಮ್ ಮತ್ತು ಸ್ನಾನ ಮಾಡೋಕ್ಕೆ ಜಾಗ. ಇದು ರೂಮ್. ನಮ್ಗೆ ಇವಾಗ ಇಲ್ಲಿ ಆ್ಯಕ್ಚುಲಿ ಕಂಫರ್ಟಬಲ್ ಫೀಲ್ ಇದೆ. ಭಾಳ ಇಷ್ಟ ಆಯಿತು. ಇವಾಗ ನಾನು ರೂಮ್ಗೆ 10 ಔಟ್ ಆಫ್ 10 ಕೊಡ್ತೀನಿ. ತುಂಬ ಕಂಫರ್ಟೇಬಲ್ ಆಗಿ ತುಂಬ ಚೆನ್ನಾಗಿದೆ. ಇವಾಗ ನೆಕ್ಸ್ಟ್ ಇವಾಗ ನಾವು ಇಲ್ಲಿ ಫೈರ್ ಕ್ಯಾಂಪ್ ಹತ್ರ ಬಂದಿದ್ದೀವಿ. ನನ್ನ ತಂಗಿ ನನ್ನ ಫೋಟೋ ತೆಗಿ ಅಂತ ಇವಾಗಲೂ ಹೇಳ್ತಾನೆ ಇರ್ತಾಳೆ. ಸೊ ಅವಳು ಫೋಟೋ ತೆಗೆದ್ಬಿಟ್ಟು ಆಮೇಲೆ ಫೈರ್ ಕ್ಯಾಂಪ್ ಹತ್ರ ಕೂತ್ಕೊಂಡು ಲೆಟ್ಸ್ ಎಂಜಾಯ್ ದಿ ಫೈರ್ ಕ್ಯಾಂಪ್. ಎಲ್ಲರೂ ಇಲ್ಲಿ ಕೂತ್ಕೊಂಡು ಫೈರ್ ಕ್ಯಾಂಪ್ ಎಂಜಾಯ್ ಮಾಡ್ತಿದ್ದಾರೆ. ಮಮ್ಮಿ, ಫೈರ್ ಕ್ಯಾಂಪ್ ಎಂಜಾಯ್ ಮಾಡ್ತಾ ಇದೆಯಾ? ತುಂಬ ಚೆನ್ನಾಗಿದೆ ಅಲ್ಲ? ತುಂಬ ಸಖತ್ತಾಗಿದೆ. ರೆಸಾರ್ಟ್ ಅದು ತುಂಬ ಚೆನ್ನಾಗಿದೆ ಗೈಸ್. ಇವಾಗೆಲ್ಲ ಫೈರ್ ಕ್ಯಾಂಪ್ ಕುತ್ಕೊಂಡಿದ್ದಾರೆ, ಮತ್ತೆ ಆಮೇಲೆ ಮ್ಯೂಸಿಕ್ ಹಾಕ್ತಾರಂತೆ. ಬೇಬಿ ಹೆಂಗಿದೆ ಫೈರ್ ಕ್ಯಾಂಪ್? ಚೆನ್ನಾಗಿದೆ. ಯಾಕೆ ನಿದ್ದೆ ಬರ್ತಿದ್ಯಾ? ಇಷ್ಟಲ್ಲಿ ನಿದ್ದೆ ಮಾಡಲ್ಲ ನೀನು? 1:30 ನಿದ್ದೆ ಮಾಡೋದು?
ಸೊ ಫೈರ್ ಕ್ಯಾಂಪ್ ಇಲ್ಲೆಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ಗೈಸ್. ಸೊ ನಾನು ನನ್ನ ತಂಗಿ ನೋಡಿ ಎಂಜಾಯ್ ಮಾಡ್ತಿದ್ದೀವಿ ಗೈಸ್. ಡಿನ್ನರ್ಗೆ ಇವಾಗ ನಾನು ರೋಟಿ, ಮಶ್ರೂಮ್ ಕರಿ ಮತ್ತು ನಾನ್ ವೆಜ್ ಕೂಡ ಹಾಕ್ಕೊಂಡಿದ್ದೀನಿ. ಚಿಕನ್ ಮಂಚೂರಿ, ಎಗ್ ಫ್ರೈಡ್ ರೈಸ್ ಮತ್ತು ಗೀ ರೈಸ್ ಹಾಕ್ಕೊಂಡಿದ್ದೀನಿ. ನನ್ನ ತಂಗಿನೂ ಅವಳಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಫಸ್ಟೇ. ಸೊ ಅವಳು ಹಾಕ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾರೆ. ಚೆನ್ನಾಗಿದ್ದೇನೆ ಬೇಬಿ. ಸೊ ಇವಾಗ ಡಿನ್ನರ್ ಫಿನಿಷ್ ಮಾಡ್ತೀವಿ. ನಾವು ಅಮ್ಮ ಡ್ಯಾನ್ಸ್ ಮುಗಿಸ್ಕೊಂಡು ಬರೋಷ್ಟಾಗಲ್ಲಿ ಡಿನ್ನರ್ ಫಿನಿಷ್ ಮಾಡಿ ಅಲ್ಲಿ ಕುತ್ಕೊಂಡಿದ್ದಾರೆ ಗೈಸ್. ಹೇ ಗೈಸ್, ಗುಡ್ ಮಾರ್ನಿಂಗ್. ಸೊ ನಾನು ನನ್ನ ತಂಗಿ ಎಲ್ಲ ನೀಟಾಗಿ ರೆಡಿಯಾಗಿ, ನಮ್ಮ ಇನ್ನೂ ರೆಡಿನೇ ಆಗಿಲ್ಲ. ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಬ್ರೇಕ್ಫಾಸ್ಟಲ್ಲಿ ಏನೇನು ಐಟಮ್ಸ್ ಇದೆ ಅಂತ ನೋಡೋಣ. ಸೊ ಆಲ್ರೆಡಿ ಎಲ್ಲರೂ ಬಂದು ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ, ನಾವೇ ಲೇಟ್ ಅನಿಸುತ್ತೆ ಅಲ್ಲೇ. ಸೊ ಬ್ರೇಕ್ಫಾಸ್ಟಲ್ಲಿ ಏನು ಐಟಮ್ಸ್ ಮಾಡಿದ್ದಾರೆ ಅಂತಲೂ ಗೊತ್ತಿಲ್ಲ, ನೋಡೋಣ. ಇವಾಗ ಬ್ರೇಕ್ಫಾಸ್ಟ್ಗೆ ಪೊಂಗಲು, ಕೇಸರಿಬಾತು ಮತ್ತು 2 ಎಗ್ಸ್ ಹಾಕ್ಕೊಂಡಿದ್ದೆ ನಾನು. ನನ್ನ ತಂಗಿ ಸೇಮ್ ಹಾಕ್ಕೊಂಡಿದ್ದಾಳೆ, ಬಟ್ ಒಂದೇ ಒಂದು ಎಗ್ ಹಾಕ್ಕೊಂಡಿದ್ದಾಳೆ ಅಷ್ಟೇ ಗೈಸ್. ಪೊಂಗಲ್ ಅಂತೂ ತುಂಬ ಚೆನ್ನಾಗಿದೆ. ಅದಕ್ಕೆ ನಾನು ಮತ್ತು ನನ್ನ ತಂಗಿ ಇನ್ನೊಂದು ಹಾಕ್ಸ್ಕೊಂಡು ಕೊಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಸ್ವಲ್ಪ ಹಾಕ್ಸ್ಕೊಂಡಿದ್ದು, ಅದಕ್ಕೆ ಮತ್ತೆ ಹಾಕ್ಸ್ಕೊಂಡು ಮತ್ತೆ ತಿಂತೀವಿ ಗೈಸ್. ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದರೆ ಇಲ್ಲಿ ಏನು ಸೌಂಡ್ ಬರ್ತಾಯಿದೆ ಬಂದರೆ ನೀರು ನೋಡಿ ಎಷ್ಟು ಚೆನ್ನಾಗಿ ಹರಿತಿದೆ ಅಂತ. ಇಲ್ಲಿ ಎಷ್ಟು ಸಖತ್ತಾಗಿದೆ. ನನ್ನ ತಂಗಿ ನೋಡಿ ಹೆಂಗೆ ಇಳಿತಾ ಇದ್ದಾಳೆ. ಇಲ್ಲ ಅದೇಳಿದ್ನಲ್ಲ, 4ರಿಂದ ಬಂದಿದ್ದೆ, ಬಟ್ ಈ ಕಡೆ ಇದೆ ಅಂತ ಗೊತ್ತಿಲ್ಲ. ಏನ ಮಕ್ಕದೊಳಕೋ ಗುಳ್ಳೆಗಳು ಹೋಗುತ್ತೆ ಏನು ಸಖತ್ತಾಗಿದೆ ಗೈಸ್ ಇಲ್ಲಿ ಇವಾಗ. ಗೈಸ್ ನಾನು ಇವಾಗ ಸೈಕ್ಲಿಂಗ್ ಆಡಿದೆ. ಅಷ್ಟೊಂದು ಸ್ಕೇರಿ ಇದ್ದಿಲ್ಲ, ಯಾಕಂದರೆ ಎಲ್ಲ ರೆಸಾರ್ಟಲ್ಲಿ ನಾವು ಆಡ್ತೀವಿ. ಆ್ಯಕ್ಚುಲಿ ಇವಾಗ ಜಿಪ್ಲೈನ್ ಇಲ್ಲ ಅಂತೆ, ಅದು ಟೈಮಿಂಗ್ಸ್ ಅಂತೆ 3 to 6 ಅಂತ. ಸೊ ನೆಕ್ಸ್ಟ್ ಇವಾಗ ಏನು ಗೇಮ್ ಮಾಡೋಣ ಅಂದರೆ ಈ ಕಡೆ ಬುಲ್ ರೈಡ್ ಇದೆ, ಅದಾಡೋಣ ಅಂದ್ಕೊಂಡಿದ್ದೀವಿ. ನೆಕ್ಸ್ಟ್ ಅದಾದಮೇಲೆ ನಾವು ಬೇರೆ ಲುಕ್ಕಲ್ಲಿ ಇರ್ತೀವಿ. ಇವಾಗಷ್ಟೇ ನಾನು ಬುಲ್ ರೈಡ್ ಆಡಿದೆ. ಎಷ್ಟು ಭಯ ಅಂದರೆ ಕೈಯಿಂದ ಫುಲ್ಲು ಶಿವರಿಂಗ್ ಆಗ್ತಿದೆ ನನಗೆ. ನನ್ನ ತಂಗಿ ಆಡೇ ಇಲ್ಲ ಗೈಸ್. ನಾನು ಆಡಿರೋದು ನೋಡಿ ಫುಲ್ ಭಯ ಪಟ್ಕೊಂಡು ಅವಳು ಆಡೇ ಇಲ್ಲ. ಅವಳು ಏನೂ ಆಡಿಲ್ಲ ಇವತ್ತು. ಆ್ಯಕ್ಚುಲಿ ಎಲ್ಲ ನಾನೇ ಆಡಿರೋದು. ಹೇ ಗಾಯ್ಸ್, ರೆಸಾರ್ಟಲ್ಲಿ ನಮ್ಮದು ನ್ಯೂ ಲುಕ್. ನಾವು ಸ್ಯಾರಿ ಹಾಕ್ಕೊಂಡಿದ್ದೀವಿ. ಒಮ್ಮೆ ಹೆಂಗೆ ಕಾಣಿಸ್ತಾ ಇದೀವಿ ಸ್ಯಾರಿಯಲ್ಲಿ? ಸಖತ್ತ ಕಾಣಿಸ್ತಾ ಇದ್ದಾರೆ ಇಬ್ಬರು. ಸೊ ಇಲ್ಲಿ ಫೋಟೋಶೂಟ್ ಥ್ಯಾಂಕ್ ಯು. ಇಲ್ಲಿ ಫೋಟೋಶೂಟ್ಸ್ಗೆ ಸ್ಪಾಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ನಾವು ಫೋನಲ್ಲಿ ನೋಡಿದ್ವಲ್ಲ, ಅದಕ್ಕೆ ಸ್ಯಾರಿ ಉಟ್ಕೊಳ್ಳೋಣ ಅಂತ ನನ್ನ ತಂಗಿ ಪ್ಲ್ಯಾನ್ ಮಾಡಿದ್ದು. ಸೊ ಸ್ಯಾರಿ ಉಟ್ಕೊಂಡು ಇವಾಗ ಫೋಟೋಶೂಟ್ ಮಾಡ್ತೀವಿ. ಗಾಯ್ಸ್ ಇವಾಗ ನಾವು ಇಲ್ಲಿ ಅಂಬಿ ವಿಲ್ಲ ಒಳಗಡೆ ಹೋಗ್ತಾ ಇದ್ದೀವಿ. ನಮ್ಮ ಅಮ್ಮ ಕೇಳ್ತಾವ್ರೆ, ಅದಕ್ಕೋಸ್ಕರ ಇವಾಗ ಇಲ್ಲಿ ಮುಗಿಸ್ಕೊಂಡು ಇಲ್ಲಿ ಒಳ್ಳೆ ಸ್ಪಾಟ್ಸಲ್ಲಿ ಫೋಟೋಸ್ ಎಲ್ಲ ತೊಗೊಂಡು ಆ್ಯಕ್ಚುಲಿ ನಾವು ಯಾವಾಗಲೂ ನೋಡಬೇಕಂತ ಆಸೆ ಆಯಿತು ಒಳಗಡೆ ಹೇಗಿದೆ ಅಂತ. ನಮ್ಮ ನೋಡಿ ಇಲ್ಲಿ ಚೆನ್ನಾಗಿದೆ ಅಂತ ಡೈರೆಕ್ಷನ್ ತೋರಿಸ್ತಿದ್ದಾರೆ. ಗೈಸ್ ಇವಾಗ ನಾನು ಮತ್ತು ನನ್ನ ತಂಗಿ ಸ್ಯಾರಿ ಉಟ್ಕೊಂಡಿದ್ರಲ್ಲ, ಡ್ರೆಸ್ ಚೇಂಜ್ ಮಾಡಿ ಇವಾಗ ನಾನು ಸ್ವಿಮ್ಮಿಂಗ್ ಡ್ರೆಸ್ ಹಾಕ್ಕೊಂಡಿದ್ದೀನಿ. ನನ್ನ ತಂಗಿ ಸ್ವಿಮ್ಮಿಂಗು ಆಡ್ತಾಯಿಲ್ಲ. ನಮ್ಮ ಅಂತೂ ಸ್ವಿಮ್ಮಿಂಗ್ ಡ್ರೆಸ್ಸೇ ತಂದಿಲ್ಲ, ಚಳಿ ನಂಗೆ ಆಡಲ್ಲ ಅಂತೇಳಿದರು. ಸೊ ಇವಾಗ ನಾನು ಒಬ್ಬರೇ ಸ್ವಿಮ್ಮಿಂಗಲ್ಲಿ ಆಟಾಡ್ಕೊಂಡಿರ್ಬೇಕು. ಆಡು ನೀನೆ ಫುಲ್ ಎಂಜಾಯ್ ಮಾಡ್ತೀವಿ. ಇವಾಗ ನಾವು ಸ್ವಿಮ್ಮಿಂಗ್ ಪೂಲ್ ಆಚೆ ಕುತ್ಕೊಂಡು ಎನ್ಕರೇಜ್ ಮಾಡ್ತೀವಿ. ಓಕೆ, ಅದಕ್ಕಿಂತ ಮುಂಚೆ ಲಂಚ್ ಮಾಡೋಣ. ಓಕೆ ಗೈಸ್, ಲಂಚ್ಗೆ ಇವಾಗ ನಾನು ಪರೋಟ ಮತ್ತು ಇದು ನಾಟಿ ಕೋಳಿ ಗೊಜ್ಜು, ನಾಟಿ ಕೋಳಿ ಸಾರು ಮತ್ತು ಚಿಕ್ಕ ಮುದ್ದೆ ಹಾಕ್ಕೊಂಡಿದ್ದೀನಿ. ನನ್ನ ತಂಗಿ ಮುದ್ದೆನೇ ಹಾಕ್ಕೊಂಡಿಲ್ಲ ಗೈಸ್. ಯಾಕೆ? ಅವಳು ಮುದ್ದೆನೇ ತಿನ್ನಲ್ಲ. ಹಾಸ್ಟೆಲ್ ಮುದ್ದೆ ತಿನ್ನೋಲ್ಲ. ನಮ್ಮ ಮನೆಗೆ ಬಂದು ಮುದ್ದೆ ಮಾಡಿದ್ರೆ ಅವಳು ಮುದ್ದೆನೂ ತಿನ್ನೋಲ್ಲ. ಸೊ ಇವಾಗ ತಿಂದುಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಸೊ ನನ್ನ ತಂಗಿ ಟೇಸ್ಟ್ ಮಾಡ್ತಿದ್ದಾಳೆ. ಫಸ್ಟ್ ಅವಳನ್ನ ಕೇಳೋಣ ಹೇಗಿದೆ ಅಂತ. ಹೆಂಗಿದೆ ಬೇಬಿ? ಚೆನ್ನಾಗಿದೆಯಾ? ಇವಾಗ ನಾನು ಫ್ರೈ ಮಾಡ್ತೀನಿ.
ಸಾರಂತೂ ತುಂಬ ಚೆನ್ನಾಗಿದೆ, ಮನೇಲಿ ಮಾಡಿರೋ ಥರನೇ ಇದೆ. ಮತ್ತು ಫ್ರೈ ಇದೆ, ಫ್ರೈ ಒಂದು ಸ್ವಲ್ಪ ಗ್ರೇವಿ ಟೇಸ್ಟ್ ಮಾಡ್ತೀನಿ. ಸಖತ್ ಸ್ಪೈಸಿ ಆಗಿದೆ. ಆ್ಯಕ್ಚುಲಿ ನಾನು ಬಂದಾಗಿಂದ ನಮಗೆ ಇದು ಒಂದೇ ಊಟ ಇಷ್ಟ ಆಗಿದ್ದು. ನನ್ನ ತಂಗಿನ ಕೇಳ ನಾನು ಫ್ರೈ ಹೇಗಿದೆ ಅಂತ. ಬೇಬಿ ಫ್ರೈ ತಿನ್ನೋಡು. ಚೆನ್ನಾಗಿದೆ ಅಲ್ಲ? ಬಂದಾಗಿದೆ ಒಂದೇ ಊಟ ಅಲ್ಲ, ಇಷ್ಟ ಆಗಿದೆ ನಮಗೆ. ಮಾರ್ನಿಂಗ್ ಟಿಫನು ಅಷ್ಟೇ ಓಕೆ ಗೈಸ್ ನನ್ನ ತಂಗಿ ಮುದ್ದೆ ಊಟ ಮಾಡ್ತಾ ಇದ್ದೀನಿ. ಗೈಸ್ ಸ್ವಿಮ್ಮಿಂಗ್ ಹೋಗೋಣ ಅಂದ್ಕೊಂಡ್ರೆ ಮಳೆ ಬರ್ತಾ ಇದೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಗೈಸ್ ಅಂತ. ನೆಕ್ಸ್ಟ್ ನಮ್ಮ ಅಕ್ಕ ಡೈಲಾಗ್ ಆಗ್ತದೆ ಗೈಸ್. ಇದನ್ನೇ ನಾನು ಹೇಳ್ಬೇಕು ಅಂದ್ಕೊಂಡಂತೆ. ಅದೇ ನನ್ನ ತಂಗಿ ನಾನು ತಿಂತಾ ಇದ್ದೀನಿ, ಅದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದಾಳೆ. ಎಷ್ಟು ಒಳ್ಳೆ ಒಳ್ಳೆ ಯಾಕೆ ಬೇಬಿ ಹೋಗಿ ನೀನು ಹಾಕ್ಸ್ಕೊಂಡು ತಿನ್ನೋಗು. ಒಬ್ಬಳು ಹೋಗೋದು ಬಾದಲಿಕ್ಕೆ ನಾನು ಇದ್ದಾಳೆ ತಿನ್ನೋದು ಅವ್ನು ಗೊತ್ತು ತಾನೆ. ಪರವಾಗಿಲ್ಲ. ವಯಸ್ಸು ಎಷ್ಟು ಜೋರಾಗಿ ಮಳೆ ಬರ್ತೈತೆ ನೋಡಿ. ನಮ್ಮ ಅಕ್ಕ ಮೇಕಪ್ ಎಲ್ಲ ಹೋಗ್ಬಿಡುತ್ತೆ ಇವಾಗ ಮಳೆ ಹೋದ್ರೆ. ಬಾಯಿ ಮುಚ್ಚು, ನಾನು ಮೇಕಪ್ಪೇ ಹಾಕಲ್ಲ ನೋಡಿ. ಎಷ್ಟು ಮಳೆ ಬರ್ತೈತೆ ಕಾಣಿಸ್ತೈತೆ ಸ್ವಲ್ಪ ಲೈಟಾಗಿ. ಗೈಸ್ ಟೈಮ್ ಇವಾಗ 4 ಗಂಟೆ ಆಗಿದೆ. ನಾವು ರೆಸಾರ್ಟಿಂದ ಚೆಕ್ಔಟ್ ಆಗ್ತಾ ಇದ್ದೀವಿ. ನಮಗಂತೂ ರೆಸಾರ್ಟ್ ಎಕ್ಸ್ಪೀರಿಯೆನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ಸ್ವಿಮ್ಮಿಂಗ್ ಆಡೋಕ್ಕಾಗಿಲ್ಲ, ಯಾಕಂದರೆ ಇವಾಗ ಫುಲ್ಲು ಮಳೆ ಬೀಳ್ತಾನೇ ಇದೆ. ಸೊ ಬನ್ನಿ, ನಿಂಗೆ ಹೆಂಗಿತ್ತು ಮಮ್ಮಿ ರೆಸಾರ್ಟ್ ಎಕ್ಸ್ಪೀರಿಯೆನ್ಸು? ರೆಸಾರ್ಟ್ ಏನೋ ಚೆನ್ನಾಗೈತೆ, ದೊಡ್ಡದು ಚೆನ್ನಾಗೈತೆ, ಮೇಂಟೆನೆನ್ಸ್ ಚೆನ್ನಾಗಿಲ್ಲ. ಊಟ ಮಧ್ಯಾಹ್ನದ ಊಟ ಅಷ್ಟು ಪರವಾಗಿಲ್ಲ ಅಷ್ಟೇ. ಯಾಕಂದರೆ ಮುದ್ದೆ ಮತ್ತು ನಾಟಿ ಕೋಳಿ ಹಾಕ್ತಾರೆ ಅಂತ. ಅದೊಂದು ಚೆನ್ನಾಗಿತ್ತು. ಇದು ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿಲ್ಲ ರೆಸಾರ್ಟು. ನಾವು ತುಂಬ ರೆಸಾರ್ಟ್ಸ್ಗೆ ಹೋಗಿದ್ವಲ್ಲ, ಅದು ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ ಅಷ್ಟೇ ಇದು. ಸೊ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಲಾಟ್ಸ್ ಆಫ್ ಲವ್. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.